ರಾಶಿ ಫಲಕ್ಕೆ ಹೋಗೋಣವಾ? ಓಕೆ ಓಕೆ ಹೋಗೋಣ ಗುರುಗಳೇ. ಈಗ ಮೇಷ ರಾಶಿಯಲ್ಲಿ ರಾಹು ಇರೋದ್ರಿಂದ ಈ ರಾಶಿಯವರಿಗೆ ಏನೋ ಒಂದು ಆತಂಕ ಇರುತ್ತೆ. ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಅವರವ್ರ ರಾಶಿಯಲ್ಲಿ, ಜನ್ಮ ರಾಶಿಯಲ್ಲೋ ಲಗ್ನದಲ್ಲೋ ರಾಹು ಇದ್ರೆ ಏನಾಗುತ್ತೆ ಅಂದರೆ ಅವ್ರ ಜೀವನ ಪರ್ಯಂತ ಯಾವಾಗಲೂ ಏನಾದರೂ ಯೋಚನೆ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಇದರಿಂದ ನಿದ್ದೆ ಬರಲ್ಲ. ಯಾಕಂದ್ರೆ 24 ಅವರ್ ಬ್ಯುಸಿ ಬ್ರೈನ್ ಇರೋದ್ರಿಂದ ಅವ್ರಿಗೆ ನಿದ್ದೆ ಬರೋದಿಲ್ಲ. ಮತ್ತು ಈ ರಾಶಿಯವ್ರಿಗೂ ಗ್ರಹಣದ ಪ್ರಭಾವ ಹೆಚ್ಚಾಗೆ ತಟ್ಟುತ್ತೆ. ಕೂದಲು ಉದುರೋದು ಹಾಗೂ ಸಣ್ಣ ಗುಳ್ಳೆಗಳು ತೋರಿಸ್ಕೋಬೋದು. ಕೂದಲು ಉದುರೋದು ಹಾಗೂ ಸಣ್ಣ ಗುಳ್ಳೆಗಳು ಬಂದಾಗ ಗಾಬರಿ ಪಡಬಾರ್ದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಜಾತಕದಲ್ಲೂ ಕುಜದಶೆ ರಾಹುದಶೆ ಅಂತ ಇದ್ದಾಗ ಅದು ಹೆಚ್ಚಾಗೋದು, ಉಲ್ಬಣ ಆಗೋದೆಲ್ಲ ಆಗುತ್ತೆ. ಆಮೇಲೆ ತಿಳಿಯಾಗ್ಬಿಡುತ್ತೆ ಬೇರೆ ದಶೆ ಅಂದರೆ. ಸೊ ಇದು ಜನರಲ್ ಆಗಿ ನಾನೊಂದು ಟ್ರೆಂಡ್ ಥರ ಹೇಳ್ತಾ ಇದ್ದೀನಿ. ಅದಕ್ಕೆ ಗಾಬರಿ ಪಡೋಕ್ಕೆ ಹೋಗಬೇಡಿ. ಆಮೇಲೆ ತಾನಾಗಿ ಅದು ತಿಳಿಯಾಗ್ತಾ ಬರುತ್ತೆ. ರಾಷ್ಟ್ರಾಧಿಪತಿ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ನಿದ್ರಾಹೀನತೆ, ಅದು ಆವಾಗಲೇ ಹೇಳಿದೆ, ಸರಿಯಾಗಿ ನಿದ್ದೆ ಬರಲ್ಲ ಅಂತ. ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಹೆಚ್ಚಾಗ್ಬೋದು. ಅಂದರೆ ಸ್ವಲ್ಪ ಸಸ್ಪಿಷನ್ಸ್ ಜಾಸ್ತಿ ಆಗುತ್ತೆ. ಅದು ಏನು ಸಸ್ಪಿಷನ್ ಅಂದರೆ ಕೆಟ್ಟ ರೀತಿಯಲ್ಲ. ಇವಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅವರವರು ಪೇರೆಂಟ್ಸ್ ಎಲ್ಲ ಇರ್ತಾರೆ ನೋಡಿ, ದಂಪತಿಗಳ ಪೇರೆಂಟ್ಸು ಅಥವಾ ಬ್ರದರ್ ಸಿಸ್ಟರ್ಸು, ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬಾರ್ದು ಅಂತ ಒಬ್ಬರಿಗೊಬ್ಬರು ರೂಲ್ಸ್ ಹಾಕೊಂಡ್ಬಿಡ್ತಾರೆ ಮದುವೆ ಆದಮೇಲೆ. ಸೊ ಇವ್ರು ಕೆಲವರು ಏನು ಮಾಡ್ತಾರೆ, ಗುಟ್ಟಾಗಿ ಕನೆಕ್ಷನ್ ಇಟ್ಕೊಂಡಿರ್ತಾರೆ. ಸೊ ಆ ರೀತಿಯಲ್ಲಿ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೂ ಜಾಗ್ರತೆ ವಹಿಸಿಲ್ಲ ಅಂದರೆ ಭೂಮಿ ವ್ಯವಹಾರದಲ್ಲಿ ಖಂಡಿತವಾಗಿ ನಷ್ಟ ಉಂಟಾಗುತ್ತೆ. ಅದು ಎಕ್ಸಿಸ್ಟಿಂಗ್ ಲ್ಯಾಂಡ್ ಅಂತ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೊಸದಾಗೊಂದು ಇದು ಪ್ರಾಬ್ಲಮ್ ಅಂತ ಹುಟ್ಕೋಬಹುದು. ಪಂಚಮಾಧಿಪತಿ ರವಿ ಹಾಗೂ ತೃತೀಯ ಷಷ್ಠ್ಯಾಧಿಪತಿ ಬುಧ ದ್ವಿತೀಯದಲ್ಲಿ ಇದ್ದರೆ ಇವರ ಮಕ್ಕಳಿಗೆ ಒಳ್ಳೆಯದು. ಆದರೆ ಹಣದ ವಿಷಯದಲ್ಲಿ ಇವರು ತಪ್ಪು ನಿರ್ಧಾರಗಳು ತಗೊಳ್ತಾರೆ. ಅಂದರೆ ಶೇರ್ ಮಾರ್ಕೆಟ್ ಹೂಡಿಕೆಯಿಂದ ದೂರ ಇರಬೇಕಾಗತ್ತೆ. ಮತ್ತು ಈ ದುಡ್ಡು ವಿಷಯದಲ್ಲಿ ಹೇಗೆ ನಿರ್ಧಾರ ತಗೊಳ್ತಾರೆ ಅಂದರೆ, ನಾನು ನೋಡಿದ್ದೀನಿ ಭಾಳ ಕೇಸಸ್ನಲ್ಲಿ. ಇವಾಗ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ಅದು ಸೇಫ್ಟಿಗೆ ನೀವೊಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಒಂದು ಕಡೆ ಇಟ್ಟರೆ ಇಂಟ್ರೆಸ್ಟ್ ಕಮ್ಮಿ ಇದ್ರೂ ಸೇಫ್ ಆಗಿರುತ್ತೆ. ಬಟ್ ಕೆಲವರು ಏನು ಮಾಡ್ತಾರೆ, ಈ ಥರ ಗ್ರಹಸ್ಥಿತಿಗಳು ಬಂದಾಗ ಯಾರೋ ಬಂದು ಹೇಳ್ತಾರೆ, ನಿಮಗೆ 10% ಕೊಡ್ತೀವಿ, ನೀವು ನಮಗೆ ಕೊಟ್ಬಿಡಿ, ನಿಮಗೆ ಜಾಸ್ತಿ ಬರುತ್ತೆ ಅಂತ. ಅದು ಕೊನೆಗೆ ಏನಾಗುತ್ತೆ ಅಂದರೆ 10% ಇರಲಿ, ಅದು ಹೊರಟೋಗುತ್ತೆ. ಆ ರೀತಿ ರಾಹು ರಾಶಿಯಲ್ಲಿದ್ದರೆ ಈ ಥರ ನಿರ್ಧಾರಗಳು ತೊಗೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೆ ದುಡ್ಡು ಏನಾದರೂ ನೀವು ಸೇವಿಂಗ್ಸ್ ಅಂತ ಮಾಡ್ಕೋಬೇಕು ಅಂದರೆ ಬ್ಯಾಂಕಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದೇನು ಅಂದರೆ ಸಪ್ತಮದಲ್ಲಿ ಕೇತು ಇದ್ದಾನೆ. ಸಪ್ತಮದಲ್ಲಿ ಕೇತು ಇದ್ದರೆ ಪತಿ ಅಥವಾ ಪತ್ನಿಯ ಹೆಚ್ಚಿನ ಆಧ್ಯಾತ್ಮಿಕ ಚಿಂತನೆಯಿಂದ ಇವ್ರಿಗೆ ಇನ್ನೊಬ್ಬರಿಗೆ ಚಿಂತೆ ಹೆಚ್ಚಾಗುತ್ತೆ. ಇಲ್ಲೂ ನಾನು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ದಂಪತಿಗಳು ನನ್ನ ಆಫೀಸಿಗೆ ಬರ್ತಾರೆ ನೋಡಿ, ಆ ಗಂಡ ಬಂದು ಹೆಂಡತಿ ಮೇಲೆ ದೂರು ಕೊಡ್ತಾನೆ. ನನ್ನ ಹೆಂಡತಿ ಬೆಳಗ್ಗೆ ಅಂತ ರಾತ್ರಿಗೂ ಪೂಜೆ ಮಾಡ್ತಾ ಇರ್ತಾಳೆ, ಇನ್ಯಾವುದಕ್ಕೂ ಟೈಮೇ ಇರೋದಿಲ್ಲ. ಇನ್ನು ಕಡೆ ಹೆಂಡತಿ ದೂರು ಕೊಡ್ತಾಳೆ, ನನ್ನ ಗಂಡ ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾನೆ, ಇನ್ಯಾವುದಕ್ಕೂ ಟೈಮ್ ಇಲ್ಲ ಅಂತ. ಬೆಳಗ್ಗೆ 4 ಗಂಟೆಗೆ ಎದ್ದು ರಾತ್ರಿವರೆಗೂ ಪೂಜೆಗಳೇ ಮಾಡ್ತಾ ಇರ್ತಾರೆ. ಅದೇನಾಗತ್ತೆ ಅಂದರೆ ಇನ್ನೊಬ್ರಿಗೆ ಮುಜುಗರ ಆಗುತ್ತೆ. ಯಾವುದೇ ಜಾಸ್ತಿ ಆದ್ರೂ ಮುಜುಗರ ಆಗುತ್ತೆ. ಅತಿಯಾದ್ರೆ ಅಮೃತನ ವಿಷಯ. ಏನಾಗುತ್ತೆ, ನಾರ್ಮಲಾಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಏನೋ ಪೂಜೆ ಮಾಡ್ಕೊಂಡಿದ್ರೆ ಸರಿ, ಇವ್ರು ಸಿಕ್ಕಾಪಟ್ಟೆ ಮಾಡ್ತಾ ಇದ್ರೆ ಆತ ಆಗೋಂಗೆ ಇದು ಪುಷ್ ಮಾಡುತ್ತೆ ಇದು. ಸೊ ಏನಾಗುತ್ತೆ ಅಂದರೆ ಮನಸ್ಸಿಗೆ ಆತಂಕ ಆಗುತ್ತೆ, ಇವ್ರೇನೋ ಆಗ್ಬಿಟ್ಟಿದೆ ಅವರಿಗೆ, ಅಥವಾ ತಲೆ ಕೆಟ್ಟೋಗಿದೆ ಅಂತ ಹಿಂಗೆಲ್ಲ ಶುರು ಆಗುತ್ತೆ. ಆ ಥರ ಸಾಧ್ಯತೆಗಳು ಕೆಲವು ಕಡೆ ಇರುತ್ತೆ. ಅಷ್ಟಮದಲ್ಲಿ ಮಾತೃಕಾರಕ ಚಂದ್ರ ಇರೋದ್ರಿಂದ ತಾಯಿಗೆ ಅಗ್ನಿ ಅವಘಡದಿಂದ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ. ಸೊ ಅವ್ರ ಕಿಚನ್ನಲ್ಲಿ ಆಗ್ಬೋದು ಅಥವಾ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಗೆಯೇ ಆರೋಗ್ಯದಲ್ಲಿ ಅನಿರೀಕ್ಷಿತವಾಗಿ ಮೂಳೆಗಳಿಗೆ ಸಂಬಂಧಪಟ್ಟಂತೆ ತಾಯಂದ್ರಿಗೆ ತೊಂದರೆ ಉಂಟಾಗ್ಬೋದು. ಲಾಭಸ್ಥಾನದಲ್ಲಿ ಶನಿ ಇದ್ದರೆ ಹಣದ ಕೊರತೆ ಉಂಟಾಗೋದಿಲ್ಲ, ಆದರೆ ಸೋದರ ಮಾವನ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ. 11ನೇ ಮನೆ ಸೋದರ ಮಾವನ ಸೂಚಿಸುತ್ತೆ. ಗುರು ಹಾಗೂ ಉಚ್ಚ ಶುಕ್ರ 12ನೇ ಮನೆಯಲ್ಲಿದ್ದರೆ ಸ್ವಲ್ಪ ಭೋಗ ಜೀವನ, ಇದರಿಂದ ದುಂದು ವೆಚ್ಚ, ಮುಂದಕ್ಕೆ ಈ ಭೋಗ ಜೀವನದಿಂದ ತೊಂದರೆಗಳು ಹೆಚ್ಚಾಗುತ್ತೆ. ಇಷ್ಟು ಮತ್ತು ಮೇಷರಾಶಿಗೆ. ವೃಷಭ ರಾಶಿ ಮುಂದಿನ ರಾಶಿ. ರಾಷ್ಟ್ರಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ಒಳ್ಳೆಯ ಲಾಭ ಮತ್ತು ಮಿತ್ರರಿಂದ ಸ್ವಲ್ಪ ಸಂತೋಷ ಆಗುತ್ತೆ. 11ನೇ ಮನೆಗೆ ನಾವು ಮಿತ್ರಸ್ಥಾನ ಅಂತ ಹೇಳ್ತೀವಿ. ಗುರು ಲಾಭಾಧಿಪತಿಯಾಗಿ ಲಾಭದಲ್ಲಿ ಇರೋದ್ರಿಂದ ಯಾವುದು ಮರ್ತು ಹೋಗಿರುವಂಥದ್ದು ವಿಮೆ, ಇನ್ಶೂರೆನ್ಸ್ ಇರುತ್ತಲ್ಲ, ಅದು ಸಿಗತ್ತೆ ಅವರಿಗೆ. ಅದರಿಂದ ದೊಡ್ಡ ಲಾಭನೂ ಬರುತ್ತೆ.
ಸ್ವಲ್ಪ ಹುಡುಕೊಂಡ್ರೆ ವಾಸಿ ಅಂತ. ಒಳ್ಳೆಯದು. ಸಪ್ತಮಾಧಿಪತಿ ಕುಜ ಲಾಭಸ್ಥಾನದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಗೂ ಧನ ಲಾಭ ಇರುತ್ತೆ. ಷಷ್ಠದಲ್ಲಿ ಕೇತು ಇರೋದ್ರಿಂದ ಪದೇ ಪದೇ ಹೊಟ್ಟೆ ನೋವು, ಮಲಬದ್ಧತೆ, ಸ್ವಲ್ಪ ಊಟದ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಸಪ್ತಮ ಸ್ಥಾನದಲ್ಲಿ ನೀಚ ಚಂದ್ರ ಇರೋದ್ರಿಂದ ಈ ರಾಶಿಯ ಪ್ರೇಮಿಗಳಿಗೆ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ಬೋದು ಮತ್ತು ಬಿಟ್ಕೊಂಡು ಹೋಗ್ಬೋದು ಕೇರ್ಫುಲ್ ಆಗಿಲ್ಲ ಅಂದರೆ. ಕರ್ಮಸ್ಥಾನದಲ್ಲಿ ಶನಿ ಗೋಚರಿಸ್ತಾ ಇರೋದ್ರಿಂದ ವಿಚಿತ್ರ ಏನಂದರೆ ಬಿಸ್ನೆಸ್ ಅಥವಾ ನೌಕರಿಯಲ್ಲಿ ಬಹಳ ಎತ್ತರದಲ್ಲಿರುವಂಥವ್ರಿಗೆ, ಅಂದರೆ ಭಾಳ ಸಾಧನೆ ಮಾಡಿರ್ತಾರಲ್ಲ ಅವ್ರಿಗೆ ಕೆಳಗೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಈ ನೆಕ್ಸ್ಟ್ 15-20 ಡೇಸ್ ನಾನು ಹೇಳ್ತಾ ಇರೋದು. ಭಾಳ ಕೆಳಮಟ್ಟದಲ್ಲಿರೋರಿಗೆ ಅನಿರೀಕ್ಷಿತವಾಗಿ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಸೊ ಒಂಥರ ಉಲ್ಟಾ ಇದ್ದಂಗೆ ಇದು. ಓಕೆ. ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿದ್ದೆ ಕೆಡಿಸೋ ಕೆಲವು ವ್ಯಕ್ತಿಗಳಿಂದ ಮನಃಶಾಂತಿ ಕಳ್ಕೊಳ್ತಾರೆ, ಬಹಳ ಕಡಿಮೆ ಇರುತ್ತೆ. ಸೊ ಇಷ್ಟೊಂದು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ. ಮುಂದಿನ ರಾಶಿ ಮಿಥುನ ರಾಶಿ. ಗುರುಗಳ ಆರಂಭದಲ್ಲೇ ಹೇಳ್ತಾ ಇದ್ರಿ 3 ರಾಶಿಗಳಿಗೆ ಅಷ್ಟು ಚೆನ್ನಾಗಿಲ್ಲ ಅಂತ, ಅದರಲ್ಲಿ ಮಿಥುನ ರಾಶಿ ಕೂಡ ಒಂದು. ಸೊ ಅವ್ರಿಗೆ ಹೆಂಗಿರುತ್ತೆ? ಹಂಗೆ ಹೇಳೋಕ್ಕಾಗಲ್ಲ. ಹಾಂ. ಜನರಲಿ ಗ್ರಹಣದ ಎಫೆಕ್ಟು ಅಂದರೆ ಹಾಂ. ಯಾವ ರಾಶಿ ಮೇಲೂ ಸಂಪೂರ್ಣವಾಗಿ ಅಷ್ಟು ಚೆನ್ನಾಗಿರೋದಿಲ್ಲ ಅದು. ಓಕೆ. ಬಟ್ ನಾನು ಆವಾಗಲೇ ಹೇಳಿದಾಗ ನಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಬಹಳ ಚೆನ್ನಾಗಿದ್ದು, ಲಗ್ನಾಧಿಪತಿಗೆ ಬಹಳ ಬಲ ಎಲ್ಲ ಇದ್ದರೆ ಅಥವಾ ಚಂದ್ರ ಭಾಳ ಒಂಥರ ಪವರ್ಫುಲ್ ಆಗಿದ್ದರೆ ಅವ್ರಿಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಯಾರಿಗೆ ಮನಸ್ಸು ಬಹಳ ಸ್ಟ್ರಾಂಗ್ ಆಗಿರುತ್ತೋ ಅವ್ರಿಗೆ ಖಂಡಿತವಾಗಿ ಬೇರೆ ಯಾವುದೂ ಎಫೆಕ್ಟ್ ಆಗಲ್ಲ. ಬಟ್ 99% ಜನರಿಗೆ ಮನಸ್ಸು ವೀಕು ಅಂತ ನನ್ನ ಪ್ರಕಾರ ನಾನು ನೋಡ್ತಾ ಇದ್ದಂಗೆ ನಮ್ಮ ಕ್ಲೈಂಟ್ಸಲ್ಲಿ. ಸೊ ಇವಾಗ ಮಿಥುನ್ ರಾಶಿ, ರಾಶಿಯಾಧಿಪತಿ ಬುಧ ವ್ಯಯಸ್ಥಾನದಲ್ಲಿ ವಕ್ರಗತನಾಗಿರೋದ್ರಿಂದ ಖರ್ಚು ವೆಚ್ಚ ದುಪ್ಪಟ್ಟಾಗತ್ತೆ. ತೃತೀಯಾಧಿಪತಿ ರವಿ ಕೂಡ ವ್ಯಯಸ್ಥಾನದಲ್ಲಿರೋದ್ರಿಂದ ಒಡ ಹುಟ್ಟದವರ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಅಂದರೆ ಅವ್ರಿಗೇನಾದರೂ ಆರೋಗ್ಯ ಕೆಡೋದು ಅಥವಾ ಆಕ್ಸಿಡೆಂಟ್ ಆಗೋದು ಅಥವಾ ಅವ್ರ ಸಂಸಾರದಲ್ಲಿ ಏರುಪೇರುಗಳಾಗೋದು, ಆ ರೀತಿಯಲ್ಲಿ ಇವ್ರಿಗೆ ನ್ಯೂಸ್ ಬಂದರೆ ಅವಾಗ ಮನಸ್ಸಿಗೆ ಬೇಜಾರಾಗುತ್ತೆ. ಪಂಚಮದಲ್ಲಿ ಕೇತು ಇರೋದ್ರಿಂದ ಈ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಯಾವುದೇ ಜಾತಕದಲ್ಲಿ ಗುರು ಜೊತೆಯಲ್ಲಿ ಕೇತು ಇದ್ದರೆ, ಗುರುಗೆ ಸಂತಾನಕಾರಕ ಅಂತೀವಿ, ಅಥವಾ ಪಂಚಮ ಸ್ಥಾನದಲ್ಲಿ ಕೇತು ಅಥವಾ ರಾಹುಗಳಿದ್ರೆ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಮಿಸ್ಕ್ಯಾರೇಜಸ್ಸು ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಬೇರೆ ಬಲಗಳು ಸರಿಯಾಗಿಲ್ಲ ಅಂದರೆ ಹುಟ್ಟುವಂಥ ಮಗು ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಸೊ ಗರ್ಭಿಣಿಯರು ಯಾಕೆ ಕೇರ್ಫುಲ್ಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಈ ಫೀಟಸ್ ಮೇಲೆ ಥಾಟ್ ವೇವ್ಸ್ ವರ್ಕ್ ಆಗುತ್ತೆ ಯಾವಾಗಲೂ, ಪ್ರೀನೇಟಲ್ ಇನ್ಫ್ಲೂಯೆನ್ಸಸ್ ಅಂತ. ಅದರಲ್ಲೂ 3rd ಮಂತಿಂದ 9th ಮಂತ್ವರೆಗೆ ಭಾಳ ಮುಖ್ಯ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಅದಕ್ಕೆ ವೈಲೆನ್ಸು ಇರೋವಂಥದ್ದು ನೋಡಬೇಡಿ ಅಥವಾ ಜಗಳಗಳಾಡಬೇಡಿ, ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ, ಇದೆಲ್ಲ ಹೇಳ್ತೀನಿ. ಸುಮ್ಮನೆ ಕೂಲಾಗಿ ಇದ್ಬಿಡ್ಬೇಕು ಆದಷ್ಟು ಮಟ್ಟಿಗೆ. ಮತ್ತು ಇಚ್ಛೆ ಇರೋರಿಗೆ ಅನಿರೀಕ್ಷಿತವಾಗಿ ಮಂತ್ರ ದೀಕ್ಷೆ ಕೂಡ ಆಗ್ಬೋದು. ಪಂಚಮ ಸ್ಥಾನದಲ್ಲಿ ಕೇತು ಇತ್ತು. ಇಚ್ಛೆ ಇರೋರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ ಅವರಿಗೆ ಈ ಮಂತ್ರ ದೀಕ್ಷೆಗಳು ಮೇಲ್ಗಡೆ ಅವನು ಅರೇಂಜ್ ಮಾಡೋದು. ಸೊ ಅದು ಯಾವಾಗಾದ್ರೂ ಆಯಿತು ಅಂದರೆ ಅದು ಬಹಳ ಒಳ್ಳೆಯದು ಅಂತ ಅನ್ಕೋಬೇಕು. ಧನಸ್ಥಾನಾಧಿಪತಿ ಚಂದ್ರ ಷಷ್ಠದಲ್ಲಿ ನೀಚತ್ವ ಹೊಂದಿರೋದ್ರಿಂದ ಕೆಲಸಕ್ಕೆ ಬಾರದೇ ಇರುವಂಥ ಖರ್ಚುಗಳಿರುತ್ತೆ ಇವರಿಗೆ. ಪಿತೃಸ್ಥಾನಾಧಿಪತಿ ಶನಿ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ತಂದೆಯಿಂದ ಖುಷಿ ಹಾಗೂ ಲಾಭ. ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಈ ರಾಶಿಯ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಅಡಚಣೆಗಳು, ಆತಂಕಗಳು, ತೊಂದರೆಗಳು ಹೆಚ್ಚಾಗುತ್ತೆ. ಗುರು ಹಾಗೂ ಶುಕ್ರ ಕರ್ಮಭಾವದಲ್ಲಿರೋದ್ರಿಂದ ಈ ರಾಶಿಯ ಆಟೋಮೊಬೈಲ್ ಡೀಲರ್ಸ್ಗೆ ಹಾಗೂ ಆಡಿಟರ್ಸ್ಗೆ ಸ್ವಲ್ಪ ಒಳ್ಳೆಯ ಸಮಯ ಅಂತ ಹೇಳಬೇಕಾಗುತ್ತೆ. ಇಷ್ಟೂ ಮಿಥುನ ರಾಶಿಗೆ ಸಂಬಂಧ. ಮುಂದಿನ ರಾಶಿ ಕಟಕ ರಾಶಿ. ನೋಡಿ, ಕಟಕಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಚಂದ್ರ ಗ್ರಹಣಕ್ಕೀಡಾಗಿರೋದ್ರಿಂದ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಸಮಸ್ಯೆಗಳು ಉದ್ಭವಿಸ್ಬೋದು. ಇರೋರಿಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಚತುರ್ಥದಲ್ಲಿ ಕೇತು ಇರೋದ್ರಿಂದ ಈ ರಾಶಿಯ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಷ್ಟು ಕ್ಷೇಮ ಅಲ್ಲ. ಹಾಗೆಯೇ ತಾಯಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಈ ರಾಶಿಯ ಆಟೋಮೊಬೈಲ್ ಡೀಲರ್ಸ್ ಅಥವಾ ಟ್ರಾವೆಲ್ಸ್ ಇಟ್ಕೊಂಡಿರ್ತಾರಲ್ಲ ಅವರು ಕೂಡ ಅಡಚಣೆಗಳು ಹೆಚ್ಚಾಗತ್ತೆ. ಅಂದರೆ ಅವ್ರ ಗಾಡಿಗಳು ತೊಂದರೆ ಆಗೋದು, ಇನ್ನೇನೋ ಪ್ರಾಬ್ಲಮ್ಸ್ ಆಗೋದ ರೀತಿಯಲ್ಲಿ. ಅಷ್ಟಮಾಧಿಪತಿ ಶನಿ ಅಷ್ಟಮದಲ್ಲೇ ಇದ್ದರೆ ಅಷ್ಟಮ ಶನಿ ಇರುತ್ತೆ. ಹೀಗಾಗಿ ಸುಮಾರು ಕೆಲಸಗಳು ವಿಳಂಬ ಆಗತ್ತೆ ಅವರಿಗೆ. ಆದರೆ ಶನಿ ಸಪ್ತಮಾಧಿಪತಿಯಾಗಿ
ಮೂಲ ತ್ರಿಕೋಣ ರಾಶಿಯಲ್ಲಿ ಇರೋದ್ರಿಂದ ಶನಿಗೆ ಕುಂಭ ಬಂದು ಮೂಲ ತ್ರಿಕೋಣ ಅಂತ ಹೇಳ್ತೀವಿ. ಇವಾಗ ಕೆಲವು ಉಚ್ಚ ಸ್ಥಾನಗಳು ಅಂತ ಇರುತ್ತೆ ನೋಡಿ. ಇವಾಗ ಶನಿಗೆ ಉಚ್ಚ ಸ್ಥಾನ ಬಂದು ತುಲಾ ಇರುತ್ತೆ, ಅದು ಭಾಳ ಪವರ್ಫುಲ್ ಪ್ಲೇಸ್ ಶನಿಗೆ. ಹಾಗೂ ಕುಂಭ ಬಂದು ಶನಿಗೆ ಮೂಲ ತ್ರಿಕೋಣ ಅಂತ, ಅದೊಂದು ಫೇವರಬಲ್ ಪ್ಲೇಸು. ಈ ರಾಶಿಯ ಸಂಭಾವಿತರಿಗೆ ವಿವಾಹ ನಿಶ್ಚಯ ಆಗ್ಬೋದು. ಸಂಭಾವಿತರಿಗೆ ಅಂದರೆ ಭಾಳ ವರ್ಷಗಳಿಂದ ಟ್ರೈ ಮಾಡ್ತಾ ಇರ್ತಾರೆ ನೋಡಿ, ಆಗದೇ ಇರುತ್ತಲ್ಲ ಅವರಿಗೆ. ಭಾಗ್ಯಸ್ಥಾನದಲ್ಲಿ ಗುರು, ಯೋಗಕಾರಕ ಕುಜ ಹಾಗೂ ಲಾಭಾಧಿಪತಿ ಶುಕ್ರ ಇರೋದ್ರಿಂದ ಈ ರಾಶಿಯವರಿಗೆ ಕೆಲವು ಇಷ್ಟಾರ್ಥಗಳು ಈಡೇರುತ್ತೆ, ದೊಡ್ಡ ಇಷ್ಟಾರ್ಥಗಳು. ಕರ್ಮ ಭಾವದಲ್ಲಿ ರಾಹು ಇರೋದ್ರಿಂದ ಕೆಲಸದ ಒತ್ತಡ ಹೆಚ್ಚು, ಹಾಗೆಯೇ ಸಹೋದ್ಯೋಗಿಗಳಿಂದ ಹಿಂಸೆ ಕೂಡ ಹೆಚ್ಚಾಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಎಡವುತ್ತಾರೆ, ಅಂದರೆ ಅಷ್ಟು ಸಮಾಧಾನವಾಗಿ ಇರೋದಿಲ್ಲ. ಇಷ್ಟನ್ನು ಕಟಕಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ಸಿಂಹಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ರವಿ ಕರ್ಮಸ್ಥಾನದಲ್ಲಿ ಲಾಭಾಧಿಪತಿ ಬುಧನ ಜೊತೆ ಇರೋದ್ರಿಂದ, ವ್ಯಯಾಧಿಪತಿ ಚಂದ್ರನ ದೃಷ್ಟಿ ಇರೋದ್ರಿಂದ ಅನಿರೀಕ್ಷಿತ ಖರ್ಚುಗಳು. ಆದರೆ ಗ್ರಹಣ ಮುಗಿದ 3 ದಿನಗಳ ನಂತರ ಯಾವುದೋ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ತೃತೀಯದಲ್ಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರ ದರ್ಶನ. 12ನೇ ಅಧಿಪತಿ ಚಂದ್ರ 4ನೇ ಮನೆಯಲ್ಲಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆ. 4ನೇ ಮನೆ ಮಾತೃಸ್ಥಾನ ಅಂತ ಹೇಳ್ತೀವಿ. ಆಮೇಲೆ ಚಂದ್ರ ಬಂದ್ಬಿಟ್ಟು ಮಾತೃಕಾರಕ ಅಂತೀವಿ, ಕಾರಕೋ ಭಾವನಾಶಾಯ ಅಂತ ಹೇಳ್ತಾರೆ. ಯಾರ ಜಾತಕದಲ್ಲಿ 4ನೇ ಮನೇಲಿ ಚಂದ್ರ ಇರ್ತಾನೋ ಸಾಧಾರಣವಾಗಿ ತಾಯಿ ವಿಷಯದಲ್ಲಿ ಅಟ್ಲೀಸ್ಟ್ ಮೋಸ್ಟ್ ಕೇಸಸ್ಸಲ್ಲಿ ಏನೋ ಒಂದು ತೊಂದರೆ ಉಂಟಾಗತ್ತೆ. ಆಮೇಲೆ 4ನೇ ಮನೆಗೆ ವಾಹನ ಸ್ಥಾನ ಅಂತಲೂ ಹೇಳ್ತೀವಿ. ಸೊ ವಾಹನಕ್ಕೆ ಸಂಬಂಧಪಟ್ಟಂತೆನೂ ಸ್ವಲ್ಪ ಎಡವಟ್ಟುಗಳು ಉಂಟಾಗ್ಬೋದು, ವಾಹನದಿಂದ ತೊಂದರೆಗಳು ಉಂಟಾಗ್ಬೋದು, ಖರ್ಚುಗಳು ಹೆಚ್ಚಾಗ್ಬೋದು. ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿರೋದ್ರಿಂದ ದಂಪತಿಗಳ ಸುಖಕ್ಕೆ ಒಳ್ಳೆಯದೇ. ಆದರೆ ಶನಿ ಷಷ್ಟ್ಯಾಧಿಪತಿ ಕೂಡ ಆಗಿರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯ ಅಷ್ಟು ಸಮಾಧಾನವಾಗಿ ಇರೋದಿಲ್ಲ. ಅಷ್ಟಮದಲ್ಲಿ ಕುಜ ಇರೋದ್ರಿಂದ ಪಾದಗಳಲ್ಲಿ ನೋವು ಹಾಗೂ ಉರಿ ಇರುತ್ತೆ. ಹಾಗೆಯೇ ಅಷ್ಟಮದಲ್ಲಿ ಅಷ್ಟಮಾಧಿಪತಿ ಗುರು ಕೂಡ ಇರೋದ್ರಿಂದ ಅನಿರೀಕ್ಷಿತ ಧನಾಗಮನೂ ಸಾಧ್ಯ ಆಗುತ್ತೆ. ಸೊ ಒಂದು ಒಳ್ಳೆಯದು, ಒಂದು ಇದು ಅಂತ ಬರುತ್ತೆ. ಇನ್ನು ಅಷ್ಟಮದಲ್ಲಿ ಶುಕ್ರ ಇರೋದ್ರಿಂದ ನೌಕರಿಯಲ್ಲಿರೋರಿಗೆ ಆತಂಕ ಉಂಟಾಗತ್ತೆ. ಇಷ್ಟನ್ನು ಸಿಂಹರಾಶಿಗೆ ಸಂಬಂಧಪಟ್ಟು. ಸಿಂಹರಾಶಿ ಆಯಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ಬುಧ ಭಾಗ್ಯಸ್ಥಾನದಲ್ಲಿ ವಕ್ರಗತನಾಗಿರೋದ್ರಿಂದ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಉಂಟಾಗುತ್ತೆ. 12ನೇ ಅಧಿಪತಿ ರವಿ ಕೂಡ ಬುಧನ ರಾಶಿಯಲ್ಲೇ ಇರೋದ್ರಿಂದ ಈ ರಾಶಿಯ ಸರ್ಕಾರಿ ನೌಕರಿಯಲ್ಲಿ ಇರೋರಿಗೆ ಸ್ಥಾನ ಪಲ್ಲಟ ಅಂದರೆ ಬೇಡದೇ ಇರೋ ಜಾಗಕ್ಕೆ ಅಥವಾ ಬೇಡದೇ ಇರೋ ಡಿವಿಷನ್ಗೆ ಹಾಕ್ತಾರೆ. ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ದಂತ ಹಾಗೂ ವಸುಡುಗಳಿಗೆ ಸಣ್ಣ ಶಸ್ತ್ರಚಿಕಿತ್ಸೆ ಸಾಧ್ಯ. ಇದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅದೆಲ್ಲ ಆಗತ್ತೆ ನೋಡಿ. ಅದಕ್ಕೆ ದಂತ ರಕ್ಷಣೆ ಸ್ವಲ್ಪ ಸರಿಯಾಗಿ ಮಾಡಿಕೊಂಡ್ರೆ ಅವರು ಅಂತಲ್ಲ ಎಲ್ರಿಗೂ ಅದೇ ಸಜೆಷನ್ ಮಾಡೋದು, ಹಲ್ಲುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಇದು ಸ್ವಲ್ಪ ಈ ಥರ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತೃತೀಯದಲ್ಲಿ ಚಂದ್ರ ಇದ್ದರೆ ಪದೇ ಪದೇ ಪ್ರಯಾಣ ಇರುತ್ತೆ. ಅದರಿಂದ ಸಂತೋಷ ಆಗಬೇಕು ಅಂತಲ್ಲ, ಏನೋ ಪದೇ ಪದೇ ಪ್ರಯಾಣ ಅಂತ ಇರುತ್ತೆ. ಷಷ್ಠದಲ್ಲಿ ಪಂಚಮಾಧಿಪತಿ ಶನಿ ಇರೋದ್ರಿಂದ ಪಂಚಮ ಸ್ಥಾನ ಪುತ್ರಸ್ಥಾನ ಅಂತ ಹೇಳೋದ್ರಿಂದ ಇವರ ಮಕ್ಕಳ ಸೋಮಾರಿತನದಿಂದ ಸ್ವಲ್ಪ ಬೇಸರ ಉಂಟಾಗತ್ತೆ. ಇವರು ಓದು ಅನ್ನೋದು ಅವ್ರು ಓದದೇ ಇರೋದು ಆ ರೀತಿಯಲ್ಲಿ. ಬಟ್ ಯಾವಾಗಲೂ ಹೇಳ್ತೀನಿ, ಮಕ್ಕಳಿಗೆ ಬಹಳ ಬಲವಂತ ಮಾಡಿ ಫೋರ್ಸ್ ಮಾಡಿ ರ್ಯಾಂಕ್ ತಗೋ, 98 ತಗೋ, ಪಕ್ಕದ ಮನೆಯವ್ರಿಗೆ 96 ಮೇಲೆ 98, ಈ ಥರ ಕಾಂಪಿಟೇಷನ್ ಫೀಲಿಂಗ್ಗಳು ಕೊಡಬಾರ್ದು. ಇದ್ರೆ ನಾಳೆ ಅವ್ರ ಮನಸ್ಸಿನ ಮೇಲೆ ಭಾಳ ಕೆಟ್ಟ ಪರಿಣಾಮ ಬಿದ್ದು ಆಮೇಲೆ ಹೆಚ್ಚು ಕಮ್ಮಿ ಆಗಿಬಿಟ್ಟೆ ತೊಂದರೆ. ಎಷ್ಟೋ ಕೇಸಸಲ್ಲಿ ಭಾಳ ದೊಡ್ಡ ತೊಂದರೆಗಳು ಉಂಟಾಗಿದೆ. ಎಜುಕೇಷನ್ಗೆ ಫೋರ್ಸ್ ಮಾಡಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ತಾರೆ ಮಾಡ್ತಾರೆ ನೋಡಿ, ಭಾಳ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯದ ಏರುಪೇರುಗಳಾಗ್ಬಿಡುತ್ತೆ. ಸಪ್ತಮದಲ್ಲಿ ತೃತೀಯ ಅಷ್ಟಮಾಧಿಪತಿ ಕುಜ ಇರೋದ್ರಿಂದ ಈ ರಾಶಿಯ ಚಿತ್ತಾ ನಕ್ಷತ್ರದವರಿಗೆ ದಾಂಪತ್ಯದಲ್ಲಿ ಅನಿರೀಕ್ಷಿತ ಅಡಚಣೆಗಳು ಹಾಗೂ ಮನಸ್ತಾಪಗಳು ಉಂಟಾಗತ್ತೆ. ಪೀಸ್ ಆಫ್ ಮೈಂಡ್ ಅಂತ ಕಳ್ಕೊಂಡ್ಬಿಡ್ತಾರೆ ಅವರು. ಆದರೆ ಈ ರಾಶಿಯವರಿಗೆ ಗುರು ಹಾಗೂ ಶುಕ್ರನ ಆಶೀರ್ವಾದ ಇರೋದ್ರಿಂದ ಅವಿವಾಹಿತರಿಗೆ ವಿವಾಹ ನಿಶ್ಚಯ ಭಾಗ್ಯ, ವಿವಾಹ ಆಗತ್ತೆ ಅಂತಲ್ಲ, ನಿಶ್ಚಯ ಆಗುವಂಥ ಸಾಧ್ಯತೆ ಇರುತ್ತೆ. ಅನಿರೀಕ್ಷಿತ ಧನಾಗಮನ ಹಾಗೂ ಸ್ವಲ್ಪ ಮಟ್ಟಿಗೆ ದೈವ ರಕ್ಷಣೆ ಅಂತಲೂ ಹೇಳ್ಬೋದು. ಅಂದರೆ ಎಷ್ಟೋ ಸರ್ತಿ ಏನಾಗುತ್ತೆ ಅಂದರೆ ನಮಗೇನೋ ಕೆಟ್ಟದಾಗ್ಬಿಡುತ್ತೆ ಅನ್ನೋ ಸ್ಥಿತಿಯ ಹೊತ್ತಿಗೆ
ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಹೆಲ್ಪ್ ಬರುತ್ತೆ ನೋಡಿ, ಹೌದು. ಅದಕ್ಕೆ ದೈವರಕ್ಷಣೆ ಅಂತಲೇ ಹೇಳೋದು. ಆ ರೀತಿಯಲ್ಲಿ ಇರುತ್ತೆ. ಅಷ್ಟಮದಲ್ಲಿ ಕುಜನ ಮನೆಯಲ್ಲಿ ರಾಹು ಇರೋದ್ರಿಂದ ದೇಹದ ಕೆಲವು ಭಾಗಗಳಲ್ಲಿ ಬೊಬ್ಬೆಗಳು ಹಾಗೂ ಕೀವಿಂದ ಮನಸ್ಸಿಗೆ ದೇಹಕ್ಕೆ ಬಹಳ ಮುಜುಗರ ಉಂಟಾಗುತ್ತೆ. ಸೊ ಎಷ್ಟೇ ಅವರು ಡಾಕ್ಟರ್ಸಲ್ಲಿ ತೋರಿಸಿದ್ರು ಅದು ಅಷ್ಟು ರಿಲೀಫ್ ಅಂತ ಸಿಗೋದಿಲ್ಲ ಅವರಿಗೆ. ಓಕೆ. ಈ ರಾಶಿಯವರು ಸದ್ಯಕ್ಕೆ ಕರೆದಿರೋದು ಹಾಗೂ ಬಹಳ ಖಾರದ ಪದಾರ್ಥಗಳನ್ನ ತ್ಯಜಿಸಿದರೆ ಬಹಳ ಒಳ್ಳೆಯದು ಅಂತ, ತಾತ್ಕಾಲಿಕವಾಗಿ. ಆರೋಗ್ಯಕ್ಕೆ ಒಳ್ಳೇದು ಅಂತ. ಯಾಕಂದರೆ ಇವರಿಗೆ ಸಾಧಾರಣವಾಗಿ ರ್ಯಾಷಸ್ ಎಲ್ಲ ಬಂದರೆ ಡೀಪ್ ಫ್ರೈಡ್ ಫುಡ್ಸ್ ಎಲ್ಲ ತಿನ್ನೋರಿಗೆ ಸ್ವಲ್ಪ ಆಗುತ್ತಲ್ಲ. ಸದ್ಯಕ್ಕೆ ಈ ಥರ ಇರೋದ್ರಿಂದ ಒಂದು 15 ದಿವಸ ಚಕ್ಲಿ ಕೋಡುಬಳೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ. ಓಕೆ. ಇಷ್ಟೂ ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು. ಕನ್ಯಾ ರಾಶಿ ಆಯಿತು. ಈಗ ಮುಂದಿನ ರಾಶಿ ತುಲಾ ರಾಶಿ. ಈ ರಾಶಿಯಲ್ಲೇ ಗ್ರಹಣ ನಡೆಯೋದು. ಸೊ ತುಲಾ ರಾಶಿಯವರೇ ಟಾರ್ಗೆಟು ಅನ್ಫಾರ್ಚುನೇಟ್ಲಿ. ಮತ್ತು ಈ ಸರ್ತಿ ಗ್ರಹಣ ಸಂಪೂರ್ಣತೆ ಇರೋದ್ರಿಂದ ಬೇರೆ ಕಡೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರುತ್ತೆ. ಇಲ್ಲೆಲ್ಲೂ ಗೋಚರಿಸಲಿಲ್ಲ ಅಂದರೆ ಎಫೆಕ್ಟ್ ಜಾಸ್ತಿ ಇರುತ್ತೆ. ಈ ರಾಶಿಯವರಿಗೆ ಗ್ರಹಣದ ಪ್ರಭಾವ ಸ್ವಲ್ಪ ಹೆಚ್ಚು ಅಂತಲೇ ಹೇಳಬೇಕಾಗತ್ತೆ. ಈ ರಾಶಿಯ ವಿಶಾಖ ನಕ್ಷತ್ರದವರಿಗೆ ಗ್ರಹಣದ ಪ್ರಭಾವ ಹೆಚ್ಚು. ಚಿತ್ತ ಹಾಗೂ ಸ್ವಾತಿ ನಕ್ಷತ್ರಕ್ಕೆ ಅಷ್ಟಾಗಿ ತೊಂದರೆ ಇಲ್ಲ. ಯಾಕಂದರೆ ಆ ಲಾಂಜಿಟ್ಯೂಡ್ ಅಂತ ಇರುತ್ತಲ್ಲ ಕೇತುದು, ಅದು ಬಹಳ ಮುಖ್ಯ ಅಲ್ಲಿ. ದೇಹಕ್ಕೆ ನಿಶಕ್ತಿ, ಮನಸ್ಸಿಗೆ ಆತಂಕ, ಕೆಲಸಗಳಲ್ಲಿ ವಿಳಂಬ ಮತ್ತು ಜೋಬಲ್ ತೂತು ಇದೆಲ್ಲನೂ ಈ ತುಲಾ ರಾಶಿ ಹೆಚ್ಚು ಕಮ್ಮಿ ವಿಶಾಖ ನಕ್ಷತ್ರದವರಿಗೆ ಜಾಸ್ತಿ ಅನ್ವಯಿಸುತ್ತೆ. ಕರ್ಮಸ್ಥಾನಾಧಿಪತಿ ಚಂದ್ರ ದ್ವಿತೀಯದಲ್ಲಿ ಗ್ರಹಣಕ್ಕೆ ಈಡಾಗಿರೋದ್ರಿಂದ ನೌಕರಿಯಲ್ಲಿ ಅಥವಾ ಉದ್ಯಮದಲ್ಲಿ ಅಡಚಣೆಗಳು, ಶತ್ರುತ್ವ ಜಾಸ್ತಿ ಆಗುತ್ತೆ. ಹಾಗೆಯೇ ಉದ್ಯಮಿಗಳಿಗೆ ಲಾಭ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಶನಿ ಪಂಚಮದಲ್ಲಿ ಕುಜನ ನಕ್ಷತ್ರದಲ್ಲಿದ್ದು, ಶನಿ ಧನಿಷ್ಠ ನಕ್ಷತ್ರದಲ್ಲಿ ಕೂತಿದ್ದಾನೆ, ಕುಜ ನಕ್ಷತ್ರ. ಕುಜ ಷಷ್ಠದಲ್ಲಿರೋದ್ರಿಂದ ಸ್ವಂತದವರು ಅಂದರೆ ಗಂಡ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ತಂದೆ ಇಂಥವ್ರಿಗೆ ಇವರ ಜೊತೆ ಹೊಂದಾಣಿಕೆ ಇರೋದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ತುಲಾ ರಾಶಿಯ ವಿಶಾಖ ನಕ್ಷತ್ರವರು ಸ್ವಲ್ಪ ಟಾರ್ಗೆಟು ಇದಕ್ಕೆ. ಸೊ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಯಾವಾಗಲೂ ಜಗಳಗಳು, ಬೇಸರಗಳು, ಮನಸ್ತಾಪಗಳು ಇದೆಲ್ಲ ಜಾಸ್ತಿ ಇರುತ್ತೆ. ಆದರೂ ಇಲ್ಲಿ ಗುರು ಸ್ವಕ್ಷೇತ್ರದಲ್ಲಿರೋದ್ರಿಂದ, ಹಾಗೆಯೇ ರಾಷ್ಟ್ರಾಧಿಪತಿ ಶುಕ್ರ ಕೂಡ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇದು ತುಲಾ ರಾಶಿಯವರಿಗೆ ಬೆಳ್ಳಿ ರೇಖೆ ಅಂತ ಹೇಳಬೇಕು. ಅಂದರೆ ಸಿಲ್ವರ್ ಲೈನಿಂಗ್ ಅಂತ ಹೇಳ್ತೀವಲ್ಲ, ಅಂದರೆ ಒಂದು ಏನೋ ಒಂದು ರಕ್ಷಾ ಕವಚ ಅಂತ ಅದಿರುತ್ತೆ. ಅಂತ್ಯಮದಲ್ಲಿ ಎಲ್ಲವನ್ನು ದಾಟ್ಕೊಂಡು ಬರ್ತಾರೆ. ಸೊ ಇದು ತಾತ್ಕಾಲಿಕವಾಗಿರುತ್ತೆ. ಸ್ವಲ್ಪ ಧೈರ್ಯ ಇಟ್ಕೊಂಡು, ಮನಸ್ಸು ದೃಢವಾಗಿ ಇಟ್ಕೊಂಡು ಬೇಜಾರು ಮಾಡ್ಕೊಳ್ಳದೆ ಹೋಗ್ತಾ ಇರಬೇಕು. ನಿಜ. ಅದೊಂಥರ ಹೇಳ್ತಾರಲ್ಲ, ಕಷ್ಟ ಕೊಡು ಆದರೆ ಅದನ್ನು ಸಹಿಸೋ ಶಕ್ತಿನೂ ಕೊಡು ಅಂತ, ಆ ರೀತಿ ಆಗುತ್ತೆ ಅಂತ. ಆ ರೀತಿ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಮದುವೆ ವಿಷಯದಲ್ಲಿ ವಂಚನೆ ಸಾಧ್ಯ. ಮ್ಲೇಚ್ಛ ದೇಶಗಳಿರೋ ರಾಶಿಯವರಿಗೆ, ಈ ರಾಶಿಯವರಿಗೆ ಸ್ವಲ್ಪ ಎಡವಟ್ಟು ಹೆಚ್ಚು. ಮ್ಲೇಚ್ಛ ದೇಶಗಳು ಅಂದರೆ ಸಾಧಾರಣ ಗಲ್ಫ್ ಕಂಟ್ರೀಸು, ಕುವೇತು, ದುಬಾಯಿ, ಅಬುದಾಬಿ, ಮಸ್ಕಟ್ಟು, ಬಹರೇನು, ಇವರಿಗೆಲ್ಲ ಸ್ವಲ್ಪ ಎಡವಟ್ಟುಗಳು ಜಾಸ್ತಿ ಇರುತ್ತೆ. ಅಲ್ಲಿರುವಂಥ ಬೇರೆ ದೇಶದವ್ರನ್ನ ಗೊತ್ತಿಲ್ಲ, ನಮ್ಮ ಭಾರತೀಯರು ಈ ರಾಶಿಯಲ್ಲಿ ಹುಟ್ಟರು ಸ್ವಲ್ಪ ಎಡವಟ್ಟುಗಳು ಜಾಸ್ತಿ ಇರುತ್ತೆ. ಅಷ್ಟಮದಲ್ಲಿ ಲಾಭಾಧಿಪತಿ ರವಿ ಇರೋದ್ರಿಂದ ಅನಿರೀಕ್ಷಿತ ಲಾಭ ಕೂಡ ಇರುತ್ತೆ. ಅಷ್ಟಮದಲ್ಲಿ ಬುಧ ವಕ್ರನಾಗಿರೋದ್ರಿಂದ ಸ್ವಲ್ಪ ನರ ದೌರ್ಬಲ್ಯನೂ ಇರುತ್ತೆ. ಅಂದರೆ ಮೈಲ್ಡ್ ನರ್ವ್ ವೀಕ್ನೆಸ್ ಬರ್ಬೋದು, ನಿದ್ದೆ ಬರದೇ ಇರ್ಬೋದು, ಆ ರೀತಿ. ಇಷ್ಟೊಂದು ತುಲಾ ರಾಶಿಗೆ ಸಂಬಂಧಪಟ್ಟಿದ್ದು. ಮುಂದಿನದ್ದು ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಈ ರಾಶಿಯವರೆಗೂ ಸ್ವಲ್ಪ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಯಾಕೆಂದರೆ ತುಲಾ ರಾಶಿಗೆ ಭಾಳ ಹತ್ತಿರ ಇರ್ತಾನೆ ಚಂದ್ರ. ವೃಶ್ಚಿಕ ಕಾಲಿಟ್ಬಿಟ್ಟಿರ್ತಾನೆ, ನೆಕ್ಸ್ಟ್ ಡೇನೇ ಕಾಲಿಟ್ಬಿಟ್ಟಿರ್ತಾನೆ. ಈ ರಾಶಿಯವರು ದೈಹಿಕವಾಗಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಆರೋಗ್ಯದ ದೃಷ್ಟಿಯಲ್ಲಿರ್ಬೋದು ಅಥವಾ ಅಪಘಾತಕ್ಕೆ ಸಂಬಂಧಪಟ್ಟಂತನೂ ಇರ್ಬೋದು. ಅಂದರೆ ಏನಾದರೂ ಹಲ್ಲೆ ಆಗೋದು, ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ರಾಶಿಯ ಮೇಲೆ ಶನಿಯ ದಶಮ ದೃಷ್ಟಿ, ಇದು ಈ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂತ ನಡೀತದೆ ವೃಶ್ಚಿಕ ರಾಶಿಯವರಿಗೆ ಇರೋದ್ರಿಂದ ಮನಸ್ಸಲ್ಲಿ ಏನೋ ಒಂದು ಆತಂಕ ಇರುತ್ತೆ, ಏನೋ ಒಂದು ಫಿಯರ್ ಅಂತ ಇರುತ್ತೆ. ಕಾರಣ ಇಲ್ಲದೆ ಸ್ವಲ್ಪ ದುಃಖ ಕೂಡ ಉಂಟಾಗುತ್ತೆ. ರಾಶಿಯಾಧಿಪತಿ ಕುಜ ಪಂಚಮದಲ್ಲಿರೋದ್ರಿಂದ, ಹಾಗೆಯೇ ಪಂಚಮದಲ್ಲಿ ಗುರು ಹಾಗೂ ಉಚ್ಚ ಶುಕ್ರನೂ ಇರೋದ್ರಿಂದ ಹೂಡಿಕೆಯಿಂದ ಒಳ್ಳೆ ಲಾಭ ಸಿಗುತ್ತೆ ಇವರಿಗೆ. ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿರುತ್ತೆ. ಆದರೆ ಇವರ ಮಕ್ಕಳಿಂದ ಇವರಿಗೆ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಮಕ್ಕಳ ಆರೋಗ್ಯ ಇರ್ಬೋದು ಅಥವಾ ಮಕ್ಕಳ ನಡೆನುಡಿಗಳಿರ್ಬೋದು. ಷಷ್ಠದಲ್ಲಿ ರಾಹು ಇರೋದ್ರಿಂದ ಇವರ ಶತ್ರುಗಳು ದೂರ ಆಗ್ತಾರೆ. ಆದರೂ
ಶತ್ರು ಬಾಧೆ ಅತಿರೇಕಕ್ಕೆ ಹೋದ ಮೇಲೆ ದೂರ ಆಗ್ತಾರೆ. ಸೊ ಅದೊಂದು ಸ್ವಲ್ಪ ಬೇಸರ ಉಂಟಾಗತ್ತೆ. ಸಪ್ತಮದಲ್ಲಿ ಕರ್ಮಸ್ಥಾನಾಧಿಪತಿ ರವಿ ಇರೋದ್ರಿಂದ ಈ ರಾಶಿಯವರು ಯಾರು ಸರ್ಕಾರಿ ನೌಕರಿಗೆ ಪ್ರಯತ್ನ ಪಡ್ತಿರ್ತಾರೋ ಅಥವಾ ಯಾವುದು ಸರ್ಕಾರಿ ಕೆಲಸ ಆಗಲಿ ಅಂತ ಕಾಯ್ತಾ ಇರ್ತಾರೋ ಅದು ಕೂಡ ಫಲಿಸುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ತಗೋಬೋದು. ಸಪ್ತಮದಲ್ಲಿ ವಕ್ರಬುಧ ಇದ್ದರೆ ದಂಪತಿಗಳಲ್ಲಿ ದೇಹ ಸುಖ ಕಡಿಮೆ. ಇನ್ನು 12ನೇ ಮನೆಯಲ್ಲಿ ಕೇತು ಇದ್ದರೆ ಆಧ್ಯಾತ್ಮ ಚಿಂತನೆಗೆ ಅಥವಾ ಅನುಭವಗಳಿಗೆ ಬಹಳ ಒಳ್ಳೆಯದು. ಇಷ್ಟೂ ವೃಶ್ಚಿಕಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ರಾಶ್ಯಾಧಿಪತಿ ಗುರು ಸ್ವಕ್ಷೇತ್ರದಲ್ಲಿ ಚತುರ್ಥದಲ್ಲಿದ್ದರೆ ಈ ರಾಶಿಗೆ ಒಂಥರ ರಕ್ಷಣೆ ಅಂತ ಹೇಳಬೇಕಾಗತ್ತೆ. ಇದೇ ಹೇಳೋದು ವಿಧಿ ಅಂತ. ಒಂಥರ ಭಾಳ ಮ್ಯಾಥಮೆಟಿಕಲ್ ಆಗಿ ಅವನೇ ಕ್ಯಾಲ್ಕುಲೇಟ್ ಮಾಡಿಲ್ಲ ಇಟ್ಬಿಟ್ಟಿರ್ತಾನೆ. ಆದರೆ ರಾಶಿಯಿಂದ ಗುರು 4ನೇ ಮನೆಯಲ್ಲಿ ಕುಜನ ಜೊತೆ ಇದ್ದರೆ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಗೃಹ ನಿರ್ಮಾಣ ಆಗುತ್ತೆ, ಆದರೆ ಬಹಳ ತಡೆಗಳು ಉಂಟಾಗುತ್ತೆ. ಹಾಗೆಯೇ 4ನೇ ಮನೆಯಲ್ಲಿ ಶುಕ್ರ ಹಾಗೂ ಕುಜ ಇರೋದ್ರಿಂದ ವಾಹನ ಅಪಘಾತದ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಸ್ವಭಾವ ರಾಶಿಯಾಗಿರೋದ್ರಿಂದ ಸ್ವಲ್ಪ ಅಟ್ಲೀಸ್ಟ್ 15-20 ಡೇಸು ಈ ರಾಶಿಯವರು ದ್ವಿಚಕ್ರ ವಾಹನಗಳನ್ನ ದೂರ ಇಟ್ಟಿದ್ರೆ ಅಥವಾ ಬೇರೆಯವ್ರ ಜೊತೆಯಲ್ಲಿ 2 ವೀಲರ್ಲು ಹೋಗದಿದ್ರೆ ಬಹಳ ಒಳ್ಳೆಯದು ಅಂತ. ಒಂದು 20 ದಿನಗಳ ಕಾಲ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಒಂದು 20 ದಿನ ಪ್ರಯಾಣ ಮುಂದೂಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಪಂಚಮದಲ್ಲಿ ರಾಹು ಇರೋದ್ರಿಂದ ಈ ರಾಶಿಯ ಗರ್ಭಿಣಿಯರು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆಯೇ ತಾಯ್ತನ ಬಯಸೋರು ಗರ್ಭಧಾರಣೆ ಸ್ವಲ್ಪ ಮುಂದೂಡಿದ್ರೆ ಬಹಳ ಒಳ್ಳೆಯದು. ತೃತೀಯದಲ್ಲಿ ಶನಿ ಸ್ವಕ್ಷೇತ್ರದಲ್ಲಿದ್ದರೆ ಒಡ ಹುಟ್ಟದವರಿಗೆ ಶುಭ ಕಾರ್ಯ ಅಥವಾ ಅವರಿಂದ ಏನಾದರೂ ಒಳ್ಳೆಯದಾಗ್ಬೋದು. ಪಿತೃಸ್ಥಾನಾಧಿಪತಿ ಷಷ್ಠದಲ್ಲಿದ್ದರೆ ತಂದೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಸೊ ಅವ್ರ ಕೊಲೆಸ್ಟ್ರಾಲು ಸ್ವಲ್ಪ ECG ಅಂತೆಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಕರ್ಮಸ್ಥಾನಾಧಿಪತಿ ಬುಧ ವಕ್ರ ಇದ್ದು ಷಷ್ಠದಲ್ಲಿದ್ದರೆ ಹೊಸ ಬಿಸ್ನೆಸ್ಸಲ್ಲಿ ಅಡಚಣೆಗಳು ಹೆಚ್ಚಾಗಿರುತ್ತೆ. ಲಾಭದಲ್ಲಿ ಕೇತು ಶುಕ್ರನ ಮನೆಯಲ್ಲಿರೋದ್ರಿಂದ ಉದ್ಯಮಿಗಳಿಗೆ ಅನಿರೀಕ್ಷಿತ ಲಾಭ ಇರುತ್ತೆ. ಸೊ ಇಷ್ಟೂ ಧನುಸ್ಸಿಗೆ ಸಂಬಂಧಪಟ್ಟಿದ್ದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಎಫೆಕ್ಟ್ ಯಾವ ರೀತಿಯಾಗಿರುತ್ತೆ ಗುರುಗಳೇ? ನೋಡಿ, ಈ ರಾಶಿಯವರಿಗೆ 7ರ ಶನಿ ಕಡೆ ಭಾಗ ನಡೀತಾ ಇದೆ, ಲಾಸ್ಟ್ ಪಾರ್ಟು. ಹೀಗಾಗಿ ಮನಸ್ಸಿಗೆ ಅಷ್ಟು ನೆಮ್ಮದಿ ಇರೋದಿಲ್ಲ. ರಾಶ್ಯಾಧಿಪತಿ ಶನಿ ಕುಜನ ನಕ್ಷತ್ರದಲ್ಲಿದ್ದು ಕುಜ ಗುರು ಜೊತೆ ಇರೋದ್ರಿಂದ ಇವರಿಗೆ ಒತ್ತಡಗಳು ಹೆಚ್ಚಾಗಿರುತ್ತೆ. ತೃತೀಯದಲ್ಲಿ ಗುರು ಶುಕ್ರ ಹಾಗೂ ಕುಜ ಇದ್ದರೆ ಓಡಾಡುವಾಗ ಮೆಟ್ಲುಗಳು, ಲಿಫ್ಟ್ಸು, ಎಲಿವೇಟರ್ಸು ಅಥವಾ ಎತ್ತರದ ಮಹಡಿಗಳು ಹಾಗೆಯೇ ಜಲಪ್ರದೇಶಗಳಲ್ಲಿ ಇನ್ನೂ ಒಂದು 15 ದಿನಗಳು ಬಹಳ ಜಾಗ್ರತೆ ವಹಿಸಬೇಕಾಗತ್ತೆ. ಜಲಪ್ರದೇಶ ಅಂದರೆ ಈಗ ಮಳೆ ಬಂದಿರ್ಬೋದು ಅಥವಾ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಅಂಥ ಕಡೆ. ಚತುರ್ಥದಲ್ಲಿ ರಾಹು ಇರೋದ್ರಿಂದ ತಾಯಿ ಜೊತೆ ಸ್ವಲ್ಪ ಮನಸ್ತಾಪ ಉಂಟಾಗತ್ತೆ. ವಾಹನ ಪದೇ ಪದೇ ಕೈ ಕೊಡಬಹುದು. ವಾಸಿಸೋ ಗೃಹದಲ್ಲಿ ಕೂಡ ಉಪಕರಣಗಳು ಎಡವಟ್ಟಾಗ್ಬೋದು. ಪಂಚಮದಲ್ಲಿ ಅಷ್ಟಮಾಧಿಪತಿ ರವಿ ಹಾಗೂ ಬುಧ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಅಡಚಣೆಗಳು ದೂರ ಆಗುತ್ತೆ. ಆದರೆ ಇವರು ಮಕ್ಕಳಿಗೂ ಸಣ್ಣ ಪುಟ್ಟ ಅಪಘಾತಗಳು ಸಾಧ್ಯ ಇರುತ್ತೆ. ಕರ್ಮಸ್ಥಾನದಲ್ಲಿ ಕೇತು ಇದ್ದು ಆ ರಾಶಿ ಅಧಿಪತಿ ಶುಕ್ರ ಉಚ್ಚಸ್ಥಾನದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಕೀರ್ತಿ ಹಾಗೂ ಪ್ರತಿಷ್ಠೆ. ಸಪ್ತಮಾಧಿಪತಿ ಚಂದ್ರ ಗ್ರಹಣಕ್ಕೀಡಾಗಿರೋದ್ರಿಂದ ಲಾಭದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿ ಆರೋಗ್ಯ ಏರುಪೇರಾದ್ರೂ ಬೇರೆ ರೀತಿ ತೊಂದರೆ ಇಲ್ಲ, ಬೇರೆ ರೀತಿ ಲಾಭಗಳು ಬರ್ಬೋದು. ಪತಿ ಅಥವಾ ಪತ್ನಿಗೆ ಪದೇ ಪದೇ ಪಾದಗಳಲ್ಲಿ ಸಣ್ಣ ಪುಟ್ಟ ಗಾಯಗಳಾಗ್ಬೋದು. ಸೊ ಇಷ್ಟೂ ಬಂದು ಮಕರ ರಾಶಿಗೆ ಸಂಬಂಧಪಟ್ಟಿದ್ದು. ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಜನ್ಮ ರಾಶಿಯಲ್ಲಿ ಶನಿ ಇದ್ದಾನೆ ಇವಾಗ. ಅಂದರೆ ಇವರಿಗೆ 7.5 ಅನ್ನೋದು ಮಧ್ಯಭಾಗ ನಡೀತಾ ಇದೆ ಇವಾಗ. ಜನ್ಮ ರಾಶಿ ಮೇಲೆ ಶನಿ ಬಂದಾಗ ಏನಾಗುತ್ತೆ ಅಂದರೆ, ಯಾರ ಜಾತಕದಲ್ಲಾದರೂ ಚಂದ್ರ ಮತ್ತು ಶನಿ ಜೊತೆಯಲ್ಲಿದ್ದರೆ ಮನಸ್ಸು ಭಾಳ ಮಂದಾಗ್ಬಿಡುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂತ ಗೊತ್ತಾಗಲ್ಲ, ಯಾಕೆ ಮಾಡ್ತೀವಿ ಅಂತ ಗೊತ್ತಾಗಲ್ಲ, ಇನ್ನೊಬ್ರಿಗೆ ಅರ್ಥ ಆಗೋದಿಲ್ಲ. ಶನಿದು ಕ್ವಾಲಿಟಿ ಬೇಸಿಕ್ಲಿ ಚಂದ್ರನ ಸಂಬಂಧ. ಸೊ ನಮ್ಮ ಜನ್ಮ ರಾಶಿಗಳ ಮೇಲೆ ಚಂದ್ರನ ಮೇಲೆ ಶನಿ ಬಂದಾಗ್ಲೂ ಮನಸ್ಸು ಮಂದಾಗತ್ತೆ. ದೇಹದಲ್ಲಿ ಕೂಡ ಜಾಡ್ಯ ಉಂಟಾಗತ್ತೆ. ಈ ಶನಿ ಸ್ವಲ್ಪ ಸೋಮಾರಿತನ ಕೊಡ್ತಾನೆ. ಈ ಕಡೆ ಒಂದು ಕಡೆ ಮನಸ್ಸು ಮಂದಾಗತ್ತೆ, ದೇಹ ಜಾಡ್ಯ ಬರುತ್ತೆ, ಯಾವಾಗಲೂ ಮಲ್ಕೊಂಡೋಣ ಅಂತ ಅನ್ಸೋದು, ಈ ರೀತಿಯಲ್ಲಾಗತ್ತೆ. ಹೀಗಾಗಿ ರಾಶಿಯವರಿಗೆ ಯಾವುದು ಸರಿ
ಯಾವುದು ತಪ್ಪು ಅಂತ ಗೊತ್ತಾಗದೆ ಕೆಲವು ತಪ್ಪು ಕಲ್ಪನೆಗಳು ಅವರ ಮನಸ್ಸನ್ನು ಆವರಿಸ್ಕೊಳ್ಳುತ್ತೆ. ತಪ್ಪು ನಿರ್ಧಾರಗಳನ್ನ ತಗೊಳ್ತಾರೆ. ಸ್ವಂತದವರೇ ಶತ್ರುಗಳಾಗ್ತಾರೆ. ಮನಃಶಾಂತಿ ಕಳ್ಕೊಳ್ತಾರೆ. ರಾಶಿಯಿಂದ 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ನೀಚ ಗ್ರಹಣ ಚಂದ್ರ ಇರೋದ್ರಿಂದ, ಆ ಚಂದ್ರನ ಮೇಲೂ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಇವರಂತರ ಮನಸ್ಸು ಯಾವ ರೀತಿ ಹೊಡುತ್ತೆ ಅಂತ ಅವ್ರಿಗೂ ಗೊತ್ತಾಗಲ್ಲ. ತಪ್ಪು ಮಾಡೋದು, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಯಾರ ಹತ್ರನೋ, ಆಮೇಲೆ ಡಿಪ್ರೆಷನ್ಗೆ ಹೋಗೋದು. ಹೀಗಾಗಿ ಈ ರಾಶಿಯವ್ರಿಗೆ ಪ್ರಯತ್ನ ಪಟ್ಟರು ಸರಿಯಾಗಿರುವಂಥ ನೌಕರಿನೂ ಸಿಗೋದಿಲ್ಲ. ಯಾರು ಟ್ರೈ ಮಾಡ್ತಾರೋ ಅವರಿಗೆ. ಗೊತ್ತಿಲ್ದೇನೋ ತಪ್ಪು ಮೇಲೆ ತಪ್ಪು ಮಾಡಿ ಶತ್ರುಗಳನ್ನ ಹೆಚ್ಚಿಸ್ಕೊಳ್ತಾರೆ, ತೊಂದರೆಗೆ ಸಿಲುಕ್ತಾರೆ. ದ್ವಿತೀಯದಲ್ಲಿ ಕುಜ ಇರೋದ್ರಿಂದ ಇವರು ಹೇಳೋ ಮಾತುಗಳು ಸತ್ಯದಿಂದ ದೂರ ಇರುತ್ತೆ. ಆದರೆ ಗುರು ಕೂಡ ಇಲ್ಲಿರೋದ್ರಿಂದ ಬೇಕು ಅಂತ ಮಾಡಲ್ಲ, ಮಂದತ್ವ ಹೆಚ್ಚಾಗಿ ಗೊತ್ತಿಲ್ಲದೆ ಈ ರೀತಿ ಮಾಡ್ತಾರೆ. ದ್ವಿತೀಯದಲ್ಲಿ ಶುಕ್ರ ಇರೋದ್ರಿಂದ ಸಿಹಿ ತಿಂಡಿಗಳನ್ನ ಸೇವಿಸೋ ಆಸೆ ಹೆಚ್ಚಾಗಿ ಆರೋಗ್ಯನೂ ಕೆಡಿಸ್ಕೋಬೋದು. ತೃತೀಯದಲ್ಲಿ ರಾಹು ಇರೋದ್ರಿಂದ ಒಂದೊಂದು ಬಾರಿ ಮೊಂಡು ಧೈರ್ಯದಿಂದ ಕೂಡ ಶತ್ರುಗಳನ್ನ ಬೆಳೆಸ್ಕೊಳ್ತಾರೆ. ಸಪ್ತಮಾಧಿಪತಿ ರವಿ ಶುಕ್ರನ ಮನೆಯಲ್ಲಿರೋದ್ರಿಂದ ವಕ್ರ ಬುಧನ ಜೊತೆಯಲ್ಲಿ ಮದುವೆ ಪ್ರಯತ್ನಗಳು ಫಲಿಸೋದು ಕಷ್ಟ ಆಗುತ್ತೆ. ಮಕ್ಕಳ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಧರ್ಮಸ್ಥಾನದಲ್ಲಿ ಅಂದರೆ ಧರ್ಮಸ್ಥಾನದಲ್ಲಿ 9ನೇ ಮನೆ ತಗೊಳ್ತೀವಿ. ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪುಣ್ಯಕ್ಷೇತ್ರ ದರ್ಶನ ಅಥವಾ ದೇವಸ್ಥಾನಕ್ಕೆ ಹೋಗೋದು ಹೆಚ್ಚಾಗುತ್ತೆ. ಯಾವಾಗಲೂ ಏನಾಗುತ್ತೆ ಅಂದರೆ ಕೆಲವರು ತಪ್ಪು ಮೇಲೆ ತಪ್ಪು ಮಾಡಿ ಆಮೇಲೆ ಅವ್ರಿಗನ್ಸುತ್ತೆ ಅನ್ಸುತ್ತೆ ನೋಡಿ, ಆವಾಗ ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ ಮಾಡ್ತಾರೆ. ಸದ್ಯಕ್ಕೆ ಈ ರಾಶಿಯವರು ಎಷ್ಟು ತಾಳ್ಮೆಯಿಂದ ಆತುರ ಪಡದೆ ಇರ್ತಾರೋ ಅಷ್ಟು ಅವರ ಯೋಗಕ್ಷೇಮಕ್ಕೆ ಹಾಗೂ ಮನಃಶಾಂತಿಗೆ ಒಳ್ಳೆಯದು. ಸೊ ಇಷ್ಟೂ ಕುಂಭರಾಶಿಗೆ ಸಂಬಂಧಪಟ್ಟಿದ್ದು. ಸೊ ಕೊನೆಯ ರಾಶಿ ಮೀನರಾಶಿ. ಜನ್ಮ ರಾಶಿಯಲ್ಲಿ ಗುರು ಇದ್ರೆ ಯಾವಾಗಲೂ ಜನ್ಮಗುರು ನರೋದುಃಖ ಅಂತ, ಬಟ್ ಅದು ಜನರಲೈಸ್ ಮಾಡಿ ಹೇಳೋಕ್ಕಾಗೋದಿಲ್ಲ. ಗುರು ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ಅಂಥ ಹಾನಿ ಉಂಟು ಮಾಡೋದಿಲ್ಲ. ಸ್ವಲ್ಪ ವೈರಾಗ್ಯದ ಪರಿಸ್ಥಿತಿ ಉಂಟು ಮಾಡ್ಬೋದು. ಜನ್ಮ ರಾಶಿಯಲ್ಲಿ ಉಚ್ಚ ಶುಕ್ರ ಇರೋದು ಒಂದು ರೀತಿಯಲ್ಲಿ ಒಳ್ಳೆಯದೇನೆ, ಆದರೆ ಅವರಿಗೆ ಸುಖ ವೈಭೋಗ ಈ ರೀತಿ ಹೆಚ್ಚಾಗುತ್ತೆ. ಆದರೆ ಜನ್ಮ ರಾಶಿಯಲ್ಲಿ 1 ಡಿಗ್ರಿಯಲ್ಲಿ ಅಂದರೆ ರಾಶಿಯ ಆರಂಭದಲ್ಲಿ ಕುಜ ಇರೋದ್ರಿಂದ ಮನಸ್ಸಿಗೆ ಏನೋ ಆತಂಕ, ಒತ್ತಡಗಳು, ಹಾಗೆಯೇ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಯಾವ ರೀತಿಯಲ್ಲಿ ಅಂದರೆ ಇವಾಗ ಅಡುಗೆ ಮೇಲೆ ತರಕಾರಿ ಹಚ್ತಾ ಇರ್ತಾರೆ, ಬೆರಳು ಕುಯ್ಕೊಂಡ್ಬಿಡ್ಬೋದು, ರಕ್ತ ಬರ್ಬೋದು, ತಾಕ್ಸ್ಕೊಂಡ್ಬಿಡ್ಬೋದು, ಅಥವಾ ಸೌಟು ಬಿಸಿಯಾಗಿರುತ್ತೆ ಗೊತ್ತಿಲ್ಲದೆ ಮುಟ್ಟುಬಿಡೋದು. ಈ ರೀತಿ ಸಾಧ್ಯತೆಗಳು ಮೀನರಾಶಿಯವರು ಸದ್ಯಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಅಲ್ಲಿ ಇಲ್ಲಿ ಪದೇ ಎಡ್ಬೋದು. ಈ ಕಾರ್ಪೆಟ್ ಇರ್ಬೋದು, ಏನು ಸುಮ್ಮನೆ ಕೆಲವರು ಎಡವ್ತಾ ಇರ್ತಾರೆ ನೋಡಿ, ಆ ರೀತಿಯಲ್ಲಿ. ಅನಿರೀಕ್ಷಿತವಾಗಿ ತಾಳ್ಮೆ ಕಳ್ಕೊಂಡು ಪ್ರತ್ಯೇಕವಾಗಿ ಪದೇ ಮಂಡಿಗಳಲ್ಲಿ ಹಾಗೂ ಕತ್ತಿನ ಭಾಗದಲ್ಲಿ ನೋವು ಅನುಭವಿಸ್ಬೋದು. ಈ ರೀತಿ ಇರುತ್ತೆ. ಮತ್ತು ಇಂಥದ್ರಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ ಅವರು. ದ್ವಿತೀಯದಲ್ಲಿ ಕುಜನ ಮನೆಯಲ್ಲಿ ರಾಹು ಇರೋದ್ರಿಂದ ಆಹಾರ ಸೇವಿಸಬೇಕಾದ್ರೆ ಹೆಚ್ಚಿನ ಜಾಗ್ರತೆ. ಯಾಕೆಂದರೆ ಪದೇ ಬಹಳ ಗಟ್ಟಿ ಪದಾರ್ಥಗಳು ತಿನ್ನಬೇಕು ಅಂತ ಆಸೆ ಬರ್ತವ್ರಿಗೆ. ತಿನ್ನಬೇಕಾದ್ರೆ ವಸಡುಗಳಲ್ಲಿ ಸಣ್ಣ ಪುಟ್ಟ ಗಾಯಗಳಾಗ್ಬೋದು. ತೃತೀಯದಲ್ಲಿ ಸಪ್ತಮಾಧಿಪತಿ ವಕ್ರಬುಧ ಹಾಗೂ ರವಿ ಇರೋದ್ರಿಂದ ಪತಿ ಅಥವಾ ಪತ್ನಿ ಜೊತೆ ಒಳ್ಳೊಳ್ಳೆ ಪ್ರಯಾಣಗಳು, 3ನೇ ಮನೆ ಹೌಸ್ ಆಫ್ ಟ್ರಾವೆಲಿಂಗ್ ಅಂತ ಹೇಳ್ತಾರೆ. ಆದರೂ ಪತಿ ಆರೋಗ್ಯದಲ್ಲಿ ಏರುಪೇರು, ಹಾಗೆಯೇ ಒಡ ಹುಟ್ಟಿದವ್ರ ಜೊತೆ ಸ್ವಲ್ಪ ಮನಸ್ತಾಪನೂ ಉಂಟಾಗ್ಬೋದು. ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಮೂಲವ್ಯಾಧಿ ಯಾರಿಗಾದ್ರೂ ಇದ್ದರೆ ಮೀನರಾಶಿಯವರಿಗೆ ಅದು ಉಲ್ಬಣ ಆಗುತ್ತೆ. ಸ್ವಲ್ಪ ಮಲಬದ್ಧತೆ ಕೂಡ ಸಾಧ್ಯತೆ ಇರುತ್ತೆ. ಪಾದಗಳಲ್ಲಿ ಪದೇ ನೋವು ಉಂಟಾಗುತ್ತೆ. ಪಿತೃಸ್ಥಾನದಲ್ಲಿ ಗ್ರಹಣ ಚಂದ್ರರಿಂದ ತಂದೆ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಅನಿರೀಕ್ಷಿತ ವಿದೇಶ ಪ್ರಯಾಣ ಸಾಧ್ಯ. ಅನಿರೀಕ್ಷಿತವಾಗಿ ಸಡನ್ಗೆ ಫಾರಿನ್ ಟ್ರಿಪ್ ಫಿಕ್ಸ್ ಆಗಬಹುದು. 12ನೇ ಮನೆಯಲ್ಲಿ ಶನಿ ಸ್ವಕ್ಷೇತ್ರದಲ್ಲಿ ವಿಮಲ ಯೋಗ ಉಂಟು ಮಾಡ್ತಾನೆ. 12ನೇ ಅಧಿಪತಿ 12ನೇ ಮನೆಯಲ್ಲಿ ವಿಮಲ ಯೋಗ ಅಂಥದ್ದು. ಅಂದರೆ ಏನೋ ಖುಷಿ ತರುವಂಥ ಘಟನೆಗಳು ಕೂಡ ನಡೀತವೆ. ಇಷ್ಟು ಈ ಕೇತುಗ್ರಸ್ತ ಗ್ರಹಣದ ಫಲಾಫಲಗಳು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.